ಎಲ್ರಿಗೂ ನಮಸ್ಕಾರ. ಈಗ ಸಾಲು ಸಾಲು ಹಿಟ್ ಸಿನಿಮಾಗಳು ಬರ್ತಾ ಇದೆ. ಕೃಷ್ಣಂ ಪ್ರಣಯ ಸಖಿ ಆಯ್ತು, ಭೀಮಾ ಆಯ್ತು. ಸೊ ಅದೇ ಸಾಲಲ್ಲಿ ಇನ್ನೊಂದು ಯಾವ್ದು ಹಿಟ್ ಸಿನಿಮಾ ಅಂತಂದ್ರೆ ರಾನಿ ಅಂತ ಖಂಡಿತವಾಗ್ಲೂ ಘಂಟಾಘೋಷವಾಗಿ ಹೇಳ್ಬೋದು. ಬಿಕಾಸ್ ಒಂದು ಕಲಾವಿದನಿಗೆ ಫಸ್ಟ್ ಅಟೆಂಪ್ಟ್ ತುಂಬಾನೇ ಮುಖ್ಯ ಆಗಿರುತ್ತೆ. ಸ್ಮಾಲ್ ಸ್ಕ್ರೀನ್ ಅಲ್ಲಿ ಅವ್ರದೇ ಆದಂತ ಫ್ಯಾನ್ ಬೇಸ್ ನ ನಮ್ಮ ಕನ್ನಡತಿ ಫೇಮ್ ಕಿರಣ್ ಅವರು ಸಂಪಾದನೆ ಮಾಡಿದ್ರು. ಬಟ್ ಅದನ್ನ ಮೇಂಟೈನ್ ಮಾಡಿ ಒಂದು ಬಿಗ್ ಸ್ಕ್ರೀನ್ಗೆ ತಗೊಂಡ್ಬರುವಂತಹ ಹಸಿವು, ಚಾಲೆಂಜ್, ಡೆಡಿಕೇಶನ್ ಖಂಡಿತವಾಗ್ಲೂ ಕಾಣಿಸುತ್ತೆ. ಬಿಕಾಸ್ ಎರಡು ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದು ತುಂಬಾನೇ ದೊಡ್ಡ ಚಾಲೆಂಜ್. ರಫ್ ಕ್ಯಾರೆಕ್ಟರ್ಲು ಅಷ್ಟೇ ರಫ್ ಅಂಡ್ ಟಫ್ ಆಗಿ ಕಾಣಿಸ್ತಾ ಇದ್ರು, ಅಂಡ್ ಸ್ಮೂತ್ ಕ್ಯಾರೆಕ್ಟರ್ಲು ತುಂಬಾ ಮುದ್ದಾಗಿ ಕಾಣ್ತಾ ಇದ್ರು. ಸೊ ಒಂದು ಪರ್ಫಾರ್ಮರ್ಗೆ ಹೋಲ್ ಅಂಡ್ ಸೋಲ್ ಆಗಿ ಒಂದು ಡೆಬ್ಯೂಟ್ ಸಿನಿಮಾ ಹಿಟ್ ಆಗಿದೆ. ಆಲ್ರೆಡಿ ಎಷ್ಟೊಂದು ಜನದ ಮನಸ್ಸನ್ನ ಗೆದ್ದಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬೋದು. ಅಂಡ್ ಪ್ರತಿಯೊಂದು ಪಾತ್ರನ ಅಷ್ಟು ನೀಟಾಗಿ ಹೇಳ್ಕೊಂಡು ಹೋಗಿರೋದು ಐ ಥಿಂಕ್ ದ ಟ್ಯಾಲೆಂಟೆಡ್ ಡೈರೆಕ್ಟರ್ ಗುರು ಸರ್. ತುಂಬಾ ಹಾರ್ಡ್ ವರ್ಕ್ ಮಾಡಿ ಹಸುವಿದ್ರೇನೆ ಇಂಥ ಸಿನಿಮಾಗಳು ಬರೋದು ಅಂತ ಪ್ರೂವ್ ಆಗಿದೆ. ಸಿನಿಮಾ ರಿಲೀಸ್ ಆಗೋದು ಒಂದು ದೊಡ್ಡ ಸಕ್ಸಸ್. ಈಗ ಸೆಕೆಂಡ್ ವೀಕ್ಗೆ ಹೋಗ್ತಿರೋದು ಇನ್ನೊಂದು ದೊಡ್ಡ ಅಟೆಂಪ್ಟ್. ಸೊ ಕನ್ನಡಿಗರು ನಮ್ಮ ಕೈಯಲ್ಲಿ ಇನ್ನೊಂದಷ್ಟು 50 days ಎಲ್ಲ ಎರ ಹೊಟ್ಟೋಗಿದೆ ಅಂತ ಮಾತಿದೆ. ದಯವಿಟ್ಟು ಅದು ನಾವು ಐ ಥಿಂಕ್ ನಾವು ರೀಸ್ಟಾರ್ಟ್ ಮಾಡ್ಬೇಕು. ಅದು ರಾನಿಯಿಂದಾನೇ ಆಗ್ಲಿ 100 days ಸೆಲೆಬ್ರೇಷನ್ ಫಂಕ್ಷನ್ಗೂ ನಾವೆಲ್ಲರೂ ಇದೇ ರೀತಿ ಸೇರೋ ಅಂತ ಒಂದು ಸಕ್ಸಸ್ ಸಿಗ್ಲಿ. ಕೈ ತುಂಬಾ ದುಡ್ಡು ಹಾಕಿರೋ, ಮನಸ್ಸು ತುಂಬಾ ಹಾರೈಸಿರುವಂತಹ ಪ್ರೊಡ್ಯೂಸರ್ಸ್ಗೆ ಒಳ್ಳೇದಾಗ್ಲಿ. ಸೊ ಪ್ಲೀಸ್ ನಾವೆಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ದುಡ್ಡು ಕೊಟ್ಟು ಸಿನಿಮಾ ನೋಡುವಂತ ಒಂದು ಕಾಲ ಈ ಸಿನಿಮಾ ಇಂದ ಆಗ್ಲಿ. ಬಿಕಾಸ್ ಅಷ್ಟು ಕಷ್ಟಪಟ್ಟಿದ್ದಾರೆ. ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಹೋಗಿ ಥಿಯೇಟರ್ ನೋಡಿ ತುಂಬಾ ಚೆನ್ನಾಗಿದೆ. ಬಿಕಾಸ್ ನನ್ಗೊಂದು ಡೈಲಾಗ್ ಇಷ್ಟ ಆಗಿದೆ. ಯಾವುದು ಪ್ರತಿಯೊಂದು ಡೈಲಾಗು ಅಷ್ಟೇ ಚೆನ್ನಾಗಿದೆ. ನಾನು ಪ್ರೀತಿಸೋದು ಎರಡನ್ನೇ, ಒಂದು ಅಮ್ಮನ, ಒಂದು ಸಿನಿಮಾನ ಅಂತ ಹೇಳ್ತಾರಲ್ಲ. ಸೊ ದಟ್ ಇಸ್ ವೆರಿ ವೆರಿ ಹಾರ್ಟ್ ಟಚಿಂಗ್. ಅಷ್ಟೇ ಎಮೋಷನಲಿ ನಾವು ಕನೆಕ್ಟ್ ಆಗ್ತೀವಿ. ಸಿನಿಮಾ ಯಾವುದೋ ಒಂದು ಜಾನರು, ಅಂಡರ್ ವರ್ಲ್ಡ್ ಅದು ಹೆಂಗೆ ಮರ್ಜ್ ಆಗತ್ತೆ ಅನ್ನೋದು ನಮಗೆ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಅಷ್ಟು ಸ್ಮೂತ್ ಆಗಿ, ಬಿಕಾಸ್ ಟೆಕ್ನಿಷಿಯನ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕೆಲಸ ಮಾಡಿದ್ದಾರೆ. DOP ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಈವನ್ DA ಆಗಿರ್ಬೋದು, ಎಲ್ಲಾನು ಒಂದು ಸರಿಸಮವಾಗಿ ತೂಗಿಸ್ಕೊಂಡು ಹೋಗಿದ್ದಾರೆ. ಹಿಟ್ ಸಿನಿಮಾ ರಾನಿ ಅಂತ ಹೇಳ್ಬೋದು.